ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನುಸಂತು ವ್ಲಾಗ್ಸ್. ಇವತ್ತು ಟೈಮ್ ಬಂದು 11 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೀವಿ. ರಾಗಿ ಅಂಬ್ಲಿ ಕುಡಿತಾ ಇದ್ದೀವಿ. ಇಲ್ಲಿ ನಮ್ಮ ಪಾಪನ ನೋಡಿ, ಹಾಗೆ ಅವಳು ಟಿಶ್ಯೂನೆಲ್ಲ ಓಪನ್ ಮಾಡಿಕೊಂಡು ಹೇಗೆ ಎಲ್ಲ ಬಡಿಕೊಂಡು ಅದರಲ್ಲಿ ಸ್ವಲ್ಪ ಲಿಕ್ವಿಡ್ ಥರ ಇರುತ್ತಲ್ಲ ನೀರು, ಹಾಗಾಗಿ ಅದನ್ನೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನು ಹಾಗೆ ಅವತ್ತು ಅವ್ರ ಡ್ಯಾಡಿ ಸಹ ಆಫೀಸ್ಗೆ ಹೋಗಿರಲಿಲ್ಲ, ಅವರು ಮನೆಯಲ್ಲೇ ಇದ್ದರು. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಅಂಬ್ಲಿ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಮಗನಿಗೆ ಅಂದ್ಬಿಟ್ಟು ಅವನಿಗೆ ಬಾಕ್ಸ್ ಎಲ್ಲ ಕಟ್ಟಬೇಕಿತ್ತಲ್ಲ, ಹಾಗಾಗಿ ಅವ್ನಿಗೆ ಅವಲಕ್ಕಿ ಮಾಡಿದ್ದೆ. ನಾವು ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದು ಹಾಗೆ ಕುಂತಿದ್ವಿ. ನಮ್ಮ ಪಾಪುಗೂ ಸಹ ಅವಲಕ್ಕಿನೇ ತಿನ್ನಿಸಿದ್ದೆ. ಇನ್ನು ಇಲ್ಲಿ ಅವಳು ಅವ್ರ ಡ್ಯಾಡಿ ಮನೇಲೆಲ್ಲ ಎಳ್ದಾಕ್ತಾಯಿದ್ಲು ಅಂತ ಅಂದ್ಬಿಟ್ಟು ಬೈದರು ಅಂದ್ಬಿಟ್ಟು ಮುನಿಸ್ಕೊಂಡು ಬಂದು ನನ್ನ ಹತ್ರ ಕೂತ್ಕೊಂಡಿದ್ಲು. ಆಮೇಲೆ ಎಷ್ಟೊತ್ತಾದ್ಮೇಲೆ ಹೋಗಿದ್ದವಳು ಅವ್ರ ಡ್ಯಾಡಿ ಹತ್ರ. ಹೋಗೇ ಇರಲಿಲ್ಲ, ಈ ಥರ ಮುನಿಸ್ಕೊಂಡೆ ಮುಗ ಮುಚ್ಕೊಂಡು ಕೂತಿದ್ಲು. ಇನ್ನು ಬರೀ ಆಮ್ಲೆಟ್ ಕೊಡ್ತಿದ್ದಲ್ವ, ಹಾಗಾಗಿ ಆಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 12:30 ಹಾಗೆ ಅವ್ರ ಡ್ಯಾಡಿ ಎಗ್ಗಿತ್ತು ಅಂತ ಹೇಳ್ಬಿಟ್ಟು ಆಮ್ಲೆಟ್ ಮಾಡ್ಕೊಳ್ಳೋಕೆ ಹೋಗಿದ್ರು. ಇನ್ನು ಅವ್ರ ಮನೇಲಿದ್ದರೆ ಈ ಥರ ಏನಾದರೂ ಮಾಡ್ತಾ ಇರ್ತಾರೆ. ಪಪ್ಪ ಕುಟ್ಟ ನೋಡಿ ಫ್ರೆಂಡ್ಸ್, ಮನೇಲಿ ಕಬಾಬು ಆಮ್ಲೆಟ್ ಎಲ್ಲ ಇವರೇ ಮಾಡೋದು. ಅದೇ ವಿಚಿತ್ರವಾಗಿ ಮಾಡ್ತಾರೆ, ಟೇಸ್ಟ್ ಅಲಗ್ ಬಿಡಕ್ಕೆ ಚೆನ್ನಾಗಿ. ನಾನೇನಿದ್ದು ವಿಚಿತ್ರವಾಗಿ ಮಾಡ್ತಾರೆ, ಟೇಸ್ಟ್ ಮಾತ್ರ ಚೆನ್ನಾಗಿ ಬರ್ತೈತಿ ಅನ್ಸುತ್ತದೆ. ಆಮ್ಲೆಟು ಸ್ವಲ್ಪ ಅಲ್ವಾ ರೀ, ಸ್ವಲ್ಪ ಆಮ್ಲೆಟ್ ಕಲ್ಲತ್ತೆ ನೋಡಿ ಫ್ರೆಂಡ್ಸ್, ತವಾದಲ್ಲಿ ಯಾರು ಈ ತರ ಹಾಕ್ತಾರೆ ಆಮ್ಲೆಟ್ನ. ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂದ್ರೆ ಕೊನೆಗೆ ಈ ತರ ಶೇಪ್ಲೆಸ್ ಮಾಡ್ತಾರೆ. ನೋಡಿ ನೋಡಿ ಫ್ರೆಂಡ್ಸ್, ಈ ತರನೂ ಆಮ್ಲೆಟ್ ಮಾಡ್ತಾರೆ. ಇನ್ನು ನೋಡಿ, ನಮ್ಮ ಪಾಪು ಮಧ್ಯಾಹ್ನ ಅವ್ರ ಡ್ಯಾಡಿ ಇದ್ರಲ್ಲ, ಹಾಗಾಗಿ ಮಲ್ಕೊಳ್ಳಲ್ಲ ಅಂದ್ಬಿಟ್ಟು ಅಳ್ತಾ ಇದ್ಲು. ಬಾಗಿಲು ನೋಡ್ಕೊಂಡು ಡೋರ್ ಕ್ಲೋಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಸ್ವಲ್ಪ ಹಾಗೆ ಮಲಗಿದ್ದು ಈವ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನಾನು ನನ್ನ ತಮ್ಮನ ಜೊತೆ ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ, ನಾನು ನನ್ನ ತಮ್ಮ ಎಲ್ಲ. ಇನ್ನು ಹಾಗೆ ಆನ್ ದ ವೇ ಬರ್ತಾ ನಮ್ಮನೇಲಿ ಚಿಕನ್ ಮಾಡಿ ಆಲ್ಮೋಸ್ಟ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಮಾಡಿದ್ದು. ಇನ್ನು ಹಬ್ಬಗಳೆಲ್ಲ ಬರ್ತಾನೆ ಇರುತ್ತಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಮಾಡೋಣ ಚಿಕನ್ ಏನಾದರೂ ಅಂದ್ಬಿಟ್ಟು ಹಾಗೆ ಚಿಕನ್ ಸಹ ತೊಗೊಂಡು ಹೋದ್ವಿ ಮನೆಗೆ. ಇನ್ನು ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇನ್ನು ಒನ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಚಿಕನ್ ಗ್ರೇವಿ ಥರ ಮಾಡ್ಕೊಂಬಿಡೋಣ, ಅದಕ್ಕೆ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ. ಇನ್ನು ನನ್ನ ಮಗ ಚಿಕನ್ ಅಂದರೆ ಅವ್ನು ಕಬಾಬ್ ಅದೊಂದೇ ತಿನ್ನೋದು. ಇನ್ನು ಸಾರಲ್ಲೆಲ್ಲ ನನ್ನ ಹಸ್ಬೆಂಡು ತಿನ್ನಲ್ಲ, ಇನ್ನು ನನ್ನ ಮಗನೂ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಇನ್ನು ನಮಗೆ ಮುದ್ದೆಗೆ ಹಾಗೆ ಅನ್ನಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಥರ ಗಟ್ಟಿಗೆ ಮಾಡ್ತಾಯಿದ್ದೆ. ಇನ್ನು ಅಡುಗೆನೂ ಸಹ ಹಾಗೆ ಮುಗಿಸ್ಕೊಂಡೆ. ನಾನು 7 o'clock ಅಷ್ಟೊತ್ತಿಗೆಲ್ಲ ನಾನು ಸಹ ಅಡುಗೆನೆಲ್ಲ ಮುಗಿಸ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲ ಕಿಚನಲ್ಲೇ ಇರಬೇಕಾಗುತ್ತೆ ಹಿಂದಿಂದನೇ ಮಾಡಿಕೊಂಡು. ಇನ್ನು ಸಾರು ಮೊದಲು ಮಾಡಿಟ್ಬಿಟ್ಟು ಆಮೇಲೆ ಕಬಾಬ್ನ ಸುಟ್ಕೊಡ್ತಾಯಿದ್ದೆ.
ಇನ್ನೆಲ್ಲರಿಗೂ ಇಲ್ಲಿ ನನ್ನ ಮಗನೂ ಅವನು ಅಷ್ಟೇ. ಇನ್ನು ಕಬಾಬ್ ಏನೇನೋ ಬೇಯಿಸ್ತಾ ಇದ್ದರೆ ಅವನು ಕಿಚನಲ್ಲೇ ಇರ್ತಾನೆ. ಅವನಿಗಿಷ್ಟ ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಅಕ್ಕಿನೂ ಸಹ ತೊಳೆದಿಕ್ಕನ ಅಂತ ಹೇಳ್ಬಿಟ್ಟು ಹಾಗೆ ಅಕ್ಕಿ ತೊಳೆದಿಕ್ಕಿ ಇನ್ನು ಮುದ್ದೆನೂ ಸಹ ಮಾಡ್ತಾಯಿದ್ದೆ. ನಾನು ಮಾಡಿಬಿಟ್ಟು ಈ ಕಡೆ ಕಿಚನ್ನ ಬಿಟ್ಕೊಟ್ಬಿಟ್ಟು ಬಂದರೆ ಇನ್ನು ನಮ್ಮ ಹಸ್ಬೆಂಡು ಆಮೇಲೆ ನನಗೆ ಸ್ವಲ್ಪ ಕಬಾಬ್ ಎಲ್ಲ ಸುಟ್ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ಎಲ್ಲ ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮುದ್ದೆನೂ ಸಹ ಮಾಡಿಕೊಂಡು ಇನ್ನು ನಾನ್ ವೆಜ್ಜು ಅಥವಾ ಏನಾನ ಸಾರು ಇಷ್ಟ ಆಗಿರೋ ಸಾರುಗಳು ಮಾಡಿದಾಗಂತೂ ಮುದ್ದೆ ಇದ್ದೇ ಇರುತ್ತೆ. ಇಲ್ಲ ಏನಾನ ಇವಾಗ ನೆಕ್ಸ್ಟ್ ಟೈಮ್ ಏನಾನ ನಾನ್ ವೆಜ್ ಮಾಡಿದ್ವಿ ಅಂದರೆ ಅವಾಗ ಬಿರಿಯಾನಿ ಇರುತ್ತೆ. ಆ ಥರ ಜಾಸ್ತಿ ಬಿರಿಯಾನಿನೇ ಮಾಡೋದು. ಇವಾಗ ಮುದ್ದೆ ಮತ್ತು ಚಿಕನ್ ಸಾಂಬಾರು ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಮುದ್ದೆ ಮಾಡ್ಕೊಂಡ್ವಿ. ಬಿರಿಯಾನಿ ಏನು ಮಾಡೋಕ್ಕೋಗಿಲ್ಲ, ಇನ್ನೊಂದು ಸತಿ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಸರಿ ಅಂದ್ಬಿಟ್ಟು ನಾನು ಸಹ ಮುದ್ದೆ ಎಲ್ಲ ನನ್ನ ಕಿಚನ್ ಕೆಲಸ ಎಲ್ಲ ಮುಗೀತು. ಇನ್ನು ಇವ್ರು ಕಬಾಬ್ ಬೇಯಿಸ್ಕೊಡ್ತಾಯಿದ್ರು. ಇನ್ನು ವ್ಲಾಗ್ನ ನನ್ನ ಮಗ ಕಂಟಿನ್ಯೂ ಮಾಡ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋಜಂತು ವ್ಲಾಗ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ರಾತ್ರಿ. ನಮ್ಮ ಅಪ್ಪ ಕಬಾಬು ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮ ಅಪ್ಪ ಕಬಾಬ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಇವರೇ ನಮ್ಮ ಅಪ್ಪ ಮಾಡ್ತಿರೋದು. ಗೈಸ್, ನಮ್ಮಮ್ಮ ಕಬಾಬ್ ತಿಂತಿದ್ದಾರೆ ನೋಡಿ. ತಂಗಿ ನೋಡಿ, ನಮ್ಮ ಅಪ್ಪ ನಾಳೆ ಫೋನಲ್ಲಿ ಹಿಡ್ಕೊಬಿಡ್ತಾಳೆ ಯಾವಾಗಲೂ. ನಾನು ಲಾಗ್ ಮಾಡ್ಕೊಂಡು ನಮ್ಮ ಮುಂದೆ ಹಂಗೆ ಹೊಡ್ತಾ ಇರ್ತೀನಿ. ಗೈಸ್, ನಮ್ಮಮ್ಮ ಬರೀ ಸುಳ್ಳು ಗೈಸ್, ಎಲ್ಲ ಬರ್ದಾಕ್ಬಿಟ್ಟೆ ಹೋಮ್ವರ್ಕು. ನೋಡಿ ನಮ್ಮಪ್ಪ ಟೇಸ್ಟ್ ಮಾಡ್ತಿದ್ದಾರೆ ಕಬಾಬ್. ನೋಡಿ ನಮ್ಮಮ್ಮ ಯಾವಾಗಲೂ ಟಿವಿ ನೋಡ್ಕೊಂಡಿರ್ತಾರೆ. ನೋಡಿ ಗೈಸ್, ಯಾವುದೋ ಜೀ ಕನ್ನಡ ಅದು ಇದು ಎಲ್ಲ ನೋಡ್ಕೊಂಡು ಕುಂತಿರ್ತಾರೆ ನೋಡಿ. ಹಂಗೆ ನಮ್ಮ ಇವಳು ಹೇಳೋದ ನೋಡಿ ಗೈಸ್, ಹಂಗೆ ನಮ್ಮ ಟೂಟಿ ಇದ್ದಾನೆ ಇಲ್ಲಿ ಬಂದ ನೋಡಿ. ಮುಂದ್ಗಡೆ ನೋಡಿ ಆ ಕಡೆ ಹೋಗ್ತಾನೆ. ಹಂಗೆ ಆಚೆಗಡೆ ನಮ್ಮ ನಾಯಿ ಇದ್ದಾನೆ ಇಬ್ರು ನೋಡಿ ಗೈಸ್. ಉದ್ದ ಕಲ್ಲ ಗೈಸ್, ಇವಾಗ ದೊಡ್ಡದು ಮಾಡ್ಬೇಕು. ಗೈಸ್, ಇವಾಗ ನಾನು ಅಷ್ಟು ದೊಡ್ಡದು ಮಾಡ್ಕೊಂಡೆ ಗೈಸ್. ಇದನ್ನು ನೋಡಿ, ನಾನು ನಮ್ಮ ಅಮ್ಮ ಕನಸು ಗೈಸ್. ಹಂಗೆ ಅವಾಗ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋದ. ಇದು ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಲಾಗ್ ಗೈಸ್. ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಸುಮ್ಮನೆ ಓಡಾಡ್ಕೊಂಡು ಲಾಗ್ನ ಮಾಡ್ತೀನಿ ಅಷ್ಟೇ. ನೋಡಿ ಗೈಸ್, ನಮ್ಮಮ್ಮ ಅನುಬಂಧ ಹಾಕೊಂಡು ಕುಂತಿದ್ದಾರೆ. ನಮ್ಮಮ್ಮಂಗೆ ಅನುಬಂಧ ಅಂದರೆ ಜಾಸ್ತಿ ಇಷ್ಟ ಗೈಸ್. ನೋಡಿ ನನ್ನ ತಂಗಿನೂ ಕಾಣಿಸ್ಬೋದು. ಯಾವುದು ನೋಡಿ ಗೈಸ್, ಹಂಗಿದ್ರೆ ನಾನು ನಮ್ಮಮ್ಮ ಮೂರನ್ನ ಕಾಣಿಸ್ಬೋದು. ಇದರಲ್ಲಿ ಬೆಸ್ಟ್ ಮೂವಿ ಡನ್ ಅಷ್ಟು ಚೆನ್ನಾಗಿ ಕಬಾಬ್ ಮಾಡೋದು ನಮ್ಮಪ್ಪ. ನೋಡಿ ಗೈಸ್, ಇವರೇ ಬೆಸ್ಟ್ ಕಬಾಬ್ ಮಾಡೋದು. ನೋಡಿ ಗೈಸ್, ನೋಡಿ ಗೈಸ್, ನಮ್ಮ ಅಪ್ಪ ಮಾಡಲ್ಲ, ನಾವು ಮಾತ್ರ ಮಾಡೋದು. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನಾಳೆ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.